ಶಿರೂರು ಗುಡ್ಡ ಕುಸಿತದಲ್ಲಿ ಕೊಚ್ಚಿಕೊಂಡು ಹೋದವರೆಷ್ಟು ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. 11 ಮಂದಿ ಅಂತ ಅಂದಾಜು ಮಾಡಲಾಗಿದ್ದಷ್ಟೇ. ಆದರೆ ಗುಡ್ಡ ಕುಸಿತದ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಸ್ವಾಮೀಜಿಯೊಬ್ಬರು ಹೊಸ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ. ಶಾಕಿಂಗ್ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬರೋಬ್ಬರಿ 15 ದಿನ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು ಇಂದಿಗೆ 15 ದಿನ. ಆದರೆ ಇಲ್ಲಿವರೆಗೂ ಪತ್ತೆಯಾಗಿರೋದು 11 ಜನರ ಪೈಕಿ ಕೇವಲ 8 ಮಂದಿ ಮೃತದೇಹ. ಇನ್ನು 3 ರಕ್ಷಣಾ ತಂಡಗಳು ಹರಸಾಹಸ ಪಡುತ್ತಿದ್ದಾರೆ. ಹೀಗಿರುವಾಗಲೇ ನಾಪತ್ತೆ ಆದವರ ಸಂಖ್ಯೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದು 11 ಮಂದಿ ಅಲ್ಲ. ಉಡುಪಿ ದ್ವಾರಕಮಯಿ ಮಠದ ಶ್ರೀಗಳ ಶಾಕಿಂಗ್ ಹೇಳಿಕೆ. ಹೌದು, ಅಂಕೋಲಾದ ಶಿರೂರು ಗುಡ್ಡ ಕುಸಿತದಲ್ಲಿ ಈವರೆಗೂ 11 ಮಂದಿ ಸಿಲುಕಿದ್ದಾಗಿ ಅಂದಾಜಿಸಲಾಗಿತ್ತು. ಆದರೆ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟ ಉಡುಪಿಯ ದ್ವಾರಕಾಮಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ ಶ್ರೀಗಳು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. 16ರಿಂದ 17 ದೇಹ ಇದರಲ್ಲಿ ಘಟನೆಯಲ್ಲಿ ಇದೆ. ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದು 18 ಮಂದಿ. ನಿಜ, ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಸಾಯಿ ಈಶ್ವರ ಶ್ರೀಗಳು ತಾವು ತಂದಿದ್ದ ಪೆಂಡೋಲಂ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಬಳಸಿ ಶೋಧ ಕಾರ್ಯ ನಡೆಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸ್ವಾಮೀಜಿಗಳು ಗುಡ್ಡ ಕುಸಿತದಲ್ಲಿ ಒಟ್ಟಾರೆ 17ರಿಂದ 18 ಮಂದಿ ಸಿಲುಕಿಕೊಂಡಿದ್ದಾರೆ ಅಂತ ತಿಳಿಸಿದ್ರು. ಲೋಕೇಶ್ ಹಾಗೆ ಜಗನ್ನಾಥ್ ನಾಯಕ್ ಹಾಗೆ ಅರ್ಜುನ್ 3 ದೇಹ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅವ್ರು ನಾಪತ್ತಾಗಿದೆ. ನೀವು ನೋಡಿದ್ರೆ 16 ಅಂತ ಹೇಳ್ತಾ ಇದ್ದೀರಿ. 8 ಜನರ ಪೈಕಿ ಇನ್ನೂ 8 ಇರ್ಬೋದು. 8ರಿಂದ 9 ಇರ್ಬೋದು. 8ರಿಂದ 9 ಇರ್ಬೋದು ಘಟನೆಯಲ್ಲಿ ಹಾನಿಯಾದಂತ. ನಾಪತ್ತೆಯಾಗಿರೋ ಕೇರಳ ಮೂಲದ ಟ್ರಕ್ ಗಂಗಾವಳಿ ನದಿಯ 20 ಅಡಿ ಆಳದಲ್ಲಿ ಸಿಲುಕಿಕೊಂಡಿದೆಯಂತೆ. ಅದೇ ಜಾಗದಲ್ಲಿ ಒಂದು ಮೃತದೇಹ ಕೂಡ ಇದೆಯಂತೆ. ಎಲೆಕ್ಟ್ರಾನಿಕ್ ಸ್ಕ್ಯಾನರ್ನ ಮೂಲಕ ಆ ಇಂಡಿಕೇಶನ್ ಕೂಡ ಅಲ್ಲಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಸ್ವಾಮೀಜಿಗಳು ಹೇಳ್ತಿರೋ ಪ್ರಕಾರ ಟ್ರಕ್ ಕೂಡ ಅಲ್ಲೇ ಇರ್ಬೋದು. ಈ ಒಂದು ಗುಡ್ಡದ ಅಡಿಯಲ್ಲಿ ಒಂದು 24 ಅಡಿ ಕೆಳಭಾಗದಲ್ಲಿ ಒಂದು ಮೃತದೇಹ ಇರಬಹುದು ಅಂತೇಳಿ ಅವರು ಅಂದಾಜಿಸ್ತಾ ಇದ್ದಾರೆ. ಆದರೆ ಟ್ರಕ್ ಚಾಲಕ ಅರ್ಜುನ್ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನಂತೆ. ಈಗ ಅರ್ಜುನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತದೆ. ಅರ್ಜುನ್ ಮೃತದೇಹ ಎಲ್ಲಿರ್ಬೋದು ಅಂತ ನಾವು ನೋಡಿದಾಗ ಟ್ಯಾಂಕರ್ ಇದೆ. ಅರ್ಜುನು ಅಲ್ಲಿಂದ ಲಾರಿ ಏನಿದೆ ಅಲ್ಲಿಂದ ಮೇಲೆ ಬಂದಿದ್ದಾನೆ. 15 ಫೀಟ್ ಅಷ್ಟು ಮೇಲೆ ಬಂದು ಅಲ್ಲಿಂದ ಅದು ನೀರಲ್ಲಿ ಹೋದಂಥ ಲಕ್ಷಣ ಇದೆ. ಸ್ವಾಮೀಜಿಗಳೇನೋ 17ರಿಂದ 18 ಮಂದಿ ಗುಡ್ಡ ಕುಸಿತದಲ್ಲಿ ಸಿಲುಕಿಕೊಂಡಿರೋದಾಗಿ ಅಂದಾಜಿಸಿದ್ದಾರೆ. ಆದರೆ ಇದು ಅದೆಷ್ಟರ ಮಟ್ಟಿಗೆ ಸತ್ಯ ಅಂತ ಬೋರ್ಗರೆಯುತ್ತಿರೋ ಆ ಗಂಗಾವಳಿ ನದಿಗಷ್ಟೇ ಗೊತ್ತು. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಹಾಮಳೆಗೆ ಕರುನಾಡು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಎಲ್ಲೋ ಮಳೆ ಆದರೆ ಇನ್ನೆಲ್ಲೋ ಪ್ರವಾಹ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆ ಉತ್ತರ ಕರ್ನಾಟಕದಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಬೆಳಗಾವಿಯಂತೂ ನದಿ ನೀರಲ್ಲಿ ಮುಳುಗಿ ಹೋಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೊಲ ಜಲಾವೃತ ತಗೊಂಡೈತ್ರಿ ನಮ್ದ. $2 ಲಕ್ಷ ಸಾಲ ಮಾಡಾದ್ರೂ ನಮ್ದು ಕೃಷಿ ಯಾವುದೇ ರೀತಿ ಒಂದು ಫಲ ಕೊಡ್ತೀವಿ. ಈ ವರ್ಷ ಫಲ ಕೊಡ್ತಿದ್ದೆ ಭರವಸೆ ಅಪ್ಪಾರದ್ರಿ ಯಾವುದೋ ಒಂದು ನಾಶ ಆಗೋದೈತಿ. ಒಳಗಪ್ಪ ಇಟ್ಟು ನೀರು ಬಂದೈತೆ. ತಗಡಿನ ಮನೆ ಐತಿಯಪ್ಪ. ಮ್ಯಾಲ ಮಳೆ ರೀ, ತಳಗ ಹೊಳಿ ರೀ, ಎಲ್ಲ ಮನೆಗಳೆಲ್ಲ ತುಂಬಿ ಎಲ್ಲ ಇವಾಗತ್ತಾರ. ಎಲ್ಲ ಜೊನ್ನ ಹೋಗ್ಬಿಟ್ಟು ಬಂದ್ರಿ. ತ್ರಾಸು ಭಾಳ ಆಗೈತೆ ರೀ. ನಮ್ಮ ಮಳೆಯಾಗ ಅದು ಬಿದ್ಕೋತ ಎತ್ಕೋತ ಬಂದ್ರಿ. ಹುಡುಗರನ್ನ ಕರ್ಕೊಂಡು ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಮಹಾಮಳೆ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಿದೆ. ವರ್ಣಾರ್ಭಟಕ್ಕೆ ಘಟಪ್ರಭಾ ನದಿ ರೌದ್ರ ರೂಪ ತಾಳಿದ್ದು ಈ ಭಾಗದ ಜನರ ಬದುಕೆ ದುಸ್ತರವಾಗಿದೆ. ದೃಶ್ಯ 1, ಮಳೆಗೆ 70 ಮನೆಗಳು ಜಲಾವೃತ. ಮಹಾಮಳೆ ರೌದ್ರ ನರ್ತನಕ್ಕೆ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. 70ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಮುಳುಗಿವೆ. ದೃಶ್ಯ 2, ನದಿಯಲ್ಲಿ ನೀರೋ ನೀರು, ಖಾಲಿಯಾದ ಊರು.
ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಗ್ರಾಮಕ್ಕೆ ಜಲಗಂಡಾಂತರ ಎದುರಾಗಿದೆ. ಇಡೀ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದ್ದು ಊರಿಗೆ ಊರೇ ಖಾಲಿಯಾಗುತ್ತಿದೆ. ದೃಶ್ಯ 3, ಮಹಾಮಳೆಗೆ ರಾಜ್ಯ ಹೆದ್ದಾರಿ ಬಂದ್. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಗೆ ಘಟಪ್ರಭಾ ನದಿ ಪ್ರವಾಹಕ್ಕೆ ಯಾದವಾಡ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ದೃಶ್ಯ 4, ಲಕ್ಷ್ಮೀ ದೇಗುಲಕ್ಕೆ ಜಲ ದಿಗ್ಬಂಧನ. ಘಟಪ್ರಭಾ ನದಿಯ ಪ್ರವಾಹಕ್ಕೆ ಮೂಡಲಗಿಯ ಮಸಗುಪ್ಪಿಯಲ್ಲಿರುವ ಸುಪ್ರಸಿದ್ಧ ಲಕ್ಷ್ಮೀ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಅದರಲ್ಲಿ ಪ್ರಮುಖವಾಗಿ ಮಸಗುಪ್ಪಿಯ ಲಕ್ಷ್ಮೀ ದೇವಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು, ನೀರಿನಲ್ಲಿ ಕೂಡ ಮುಳುಗಡೆ ಆಗಿದೆ. ಪಕ್ಕದಲ್ಲಿರುವಂಥ ಬ್ಯಾಂಕ್ ಇರ್ಬೋದು, ಕಲ್ಯಾಣ ಮಂಟಪ ಸೇರಿದಂತೆ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯ 5, ಬಾಣಂತಿಯರ ಪರದಾಟ. ಧಾರಾಕಾರ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ನದಿ ನೀರು ಮನೆಗೆ ನುಗ್ಗಿದ್ರಿಂದ ಇಬ್ಬರು ಬಾಣಂತಿಯರು, ಓರ್ವ ಗರ್ಭಿಣಿ ರಾತ್ರೋರಾತ್ರಿ ಮನೆ ತೊರೆದು ಒಡೆರಟ್ಟಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ದೃಶ್ಯ 5, ಕೊಚ್ಚಿ ಹೋದ ಮನೆ, ಕಣ್ಣೀರಿಟ್ಟ ಯುವತಿ. ಮಳೆಗೆ ಮನೆ ತೊರೆದು ಕಾಳಜಿ ಕೇಂದ್ರಕ್ಕೆ ಬಂದ ಜನ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇನ್ನು ಮಸಗುಪ್ಪಿ ಗ್ರಾಮದಲ್ಲಿ 300ಕ್ಕೂ ಅಧಿಕ ಗ್ರಾಮಗಳು ಜಲಾವೃತವಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಮಹಾರಾಷ್ಟ್ರದ ಮಳೆ ಉತ್ತರ ಕರ್ನಾಟಕದಲ್ಲಿ ಕಣ್ಣೀರು ತರಿಸುತ್ತಿದೆ. ಪ್ರವಾಹಕ್ಕೆ ಬದುಕು ಸಾಗಿಸೋದೇ ದುಸ್ತರವಾಗಿದೆ. ಬೆಳಗಾವಿಯಿಂದ ಮೈಲಾರಿ ಪಟಾತ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇವಲ ಘಟಪ್ರಭಾ ಮಾತ್ರ ಅಲ್ಲ, ಕೃಷ್ಣಾ ನದಿ ಕೂಡ ರೌದ್ರ ರೂಪ ತಾಳಿದೆ. ಚಿಕ್ಕೋಡಿಯಲ್ಲಿ ಕಂಡು ಕೇಳರಿಯದ ಪ್ರವಾಹ ಸಂಭವಿಸಿಬಿಟ್ಟಿದೆ. ಜನರ ಬದುಕೆ ಮುಳುಗಿ ಹೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪ್ರವಾಹ ಕಂಡು ಕೇಳರಿಯದ ಪ್ರವಾಹ, ರೌದ್ರ ರೂಪ ತಾಳಿದ ಕೃಷ್ಣ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವನ ರಕ್ಷಣೆಗೆ ಹರಸಾಹಸ. ಸಾವಿರಾರು ಹೆಕ್ಟೇರ್ ಭೂಮಿ ಜಲಾವೃತ. ಕೃಷ್ಣಾ ನದಿ ಪ್ರವಾಹದ ಒಂದೊಂದು ದೃಶ್ಯವೂ ಘೋರ ಘನಘೋರ. ಡ್ರೋನ್ ಕ್ಯಾಮೆರಾದಲ್ಲಿ ಕೃಷ್ಣೆಯ ಭೀಕರ ದೃಶ್ಯ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ರಣ ಮಳೆ ಸುರಿತಾ ಇದೆ. ಕೃಷ್ಣಾ ನದಿ ರೌದ್ರ ರೂಪವನ್ನ ತಾಳಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಗೋಕಾಕ್ ಅಥಣಿಗೆ ಸಂಪರ್ಕ ಕಲ್ಪಿಸುವ ಹಳ್ಯಾಳ ಸೇತುವೆ ಮುಳುಗುವ ಹಂತಕ್ಕೆ ತಲುಪಿದೆ. ಸಾವಿರಾರು ಹೆಕ್ಟೇರ್ ಭೂಮಿ ಅಕ್ಷರಶಃ ಜಲಾವೃತವಾಗಿದೆ. ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವನ ರಕ್ಷಣೆ. ಯಾದಗಿರಿಯ ಸುರಪುರದಲ್ಲಿ ಕೃಷ್ಣಾ ನದಿ ಬೋರ್ಗರೆದು ಹರಿತಾ ಇದೆ. ದ್ರಾಕ್ಷಿ ತೋಟಕ್ಕೆ ತೆರಳಿದ್ದ ಯಮನಪ್ಪ ಎಂಬಾತ ಆಯತಪ್ಪಿ ನದಿಯಲ್ಲಿ ಕೊಚ್ಚೋಗಿದ್ದಾನೆ. ಕೂಡಲೇ ನದಿಗೆ ಧುಮುಕಿದ ಮೀನುಗಾರರು ಕೊಚ್ಚಿ ಹೋಗ್ತಿದ್ದವನನ್ನ ರಕ್ಷಿಸಿದ್ದಾರೆ. ಸಪ್ತ ಸಾಗರವನ್ನೇ ಮುಳುಗಿಸಿದ ಕೃಷ್ಣ. ಚಿಕ್ಕೋಡಿಯಲ್ಲೇ ಕೃಷ್ಣಾ ನದಿ ಬುಸುಗುಡ್ತಾ ಧಾವಿಸ್ತಾ ಇದೆ. ಅಥಣಿ ತಾಲೂಕಿನ ಸಪ್ತ ಸಾಗರ ಗ್ರಾಮವನ್ನೇ ಕೃಷ್ಣ ನುಂಗು ಹಾಕಿದೆ. ಗ್ರಾಮದ 200 ಮನೆಗಳಿಗೆ ನದಿ ನೀರು ನುಗ್ಗಿಬಿಟ್ಟಿದೆ. ಹರಿಯೋ ನದಿಯಲ್ಲಿ ತೆಪ್ಪದಲ್ಲೇ ಸಂಚಾರ. ವಿಜಯಪುರ ಜಿಲ್ಲೆಯ ಆಳವಟ್ಟಿ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ